ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ. 32 ಲಕ್ಷ ಹೇಳ್ತಾರೆ ಒಂದು ಎಕರೆಗೆ 32 ಲಕ್ಷ ಹೇಳ್ತಾರೆ. ತಾರ್ ರೋಡ್ ಪ್ರಾಪರ್ಟಿ ಸ್ನೇಹಿತರೆ. ನಮಗೆ ಇದು ಕಾವೇರಿ ರಿವರ್ ಪೈಪ್ಲೈನ್ ಹೋಗಿರುವಂತಹ ಒಂದು ಜಾಗ. ಆ ನೀರು ಕೂಡ ನಮಗೆ ಹರಿತಾ ಇರುತ್ತೆ ಯಾವಾಗಲೂ. ನೋಡಿ, ಜಾಗ ಮಾತ್ರ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಜಾಗ ಹೇಗಿದೆ ಅನ್ನೋದಕ್ಕಿಂತ ತಾರ್ ರೋಡ್ ವಿಡ್ತ್ ಮಾತ್ರ ತುಂಬ ಚೆನ್ನಾಗಿದೆ, ಏಕ ಇದೆ. ಪಕ್ಕದಲ್ಲೆಲ್ಲ ತೋಟಗಳು ಮಾಡಿದ್ದಾರೆ, ತಾವು ನೋಡ್ಬೋದು. ಪಕ್ಕದಲ್ಲೆಲ್ಲ ತೋಟಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಳ್ಳೆ ನೀರಾವರಿ ಜಾಗ. ರೋಡ್ ಬಿಡ್ತಿಗೆ ಏಕ ಇರೋದ್ರಿಂದ ಇಬ್ಬರು ಮಾಡ್ಬೋದು, ಇಬ್ಬರು ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪ ಭೂಮಿನ ಇಬ್ಬರು ಸ್ನೇಹಿತರಿದ್ದರೆ ಮಾಡ್ಕೋಬೋದು ಸ್ನೇಹಿತರೆ. ಎಲ್ಲ ಕಡೆ ತಾರ್ ರೋಡ್ಗೆ 45, 50, 60 ಅಂತ ಹೇಳ್ತಾರೆ. ಇವರು ಬರೀ 32 ಲಕ್ಷ ಹೇಳಿದ್ದಾರೆ ಸ್ನೇಹಿತರೆ. ಇದರಲ್ಲೂ ಕೂಡ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಗ ಸೂಪರಾಗಿದೆ. ಎಲ್ಲ ರೀತಿಗೂ ನಮಗಿದು ಚೆನ್ನಾಗಿದೆ. ಹೇಳಿಲ್ಲ, ರೋಡ್ ಬಿಡ್ತು ಚೆನ್ನಾಗಿದೆ, ಈಗ ಸೂಪರ್ ಜಾಗ ಮಾತ್ರ. ಯಾಕೆಂದರೆ ಈ ರೇಟಿಗೆ ಸಿಗಬೇಕಾದ್ರೆ ರೋಡ್ ಪ್ರಾಪರ್ಟಿಗಳು ತುಂಬ ಕಷ್ಟ ಇದೆ ಸ್ನೇಹಿತರೆ. ಒಳಗಡೆ ಸಿಗ್ತವೆ, ನಾವು ಒಳಗಡೆ ಹೋದರೂ ಕೂಡ 45, 50 ಲಕ್ಷ ಹೇಳ್ತಾರೆ. ಇವತ್ತು ನಮಗೆ ಇದು 32 ಲಕ್ಷ ಹೇಳ್ತಾಯಿದ್ದಾರೆ. ಊರಿಗೆ ಹತ್ತಿರವಾಗಿದೆ, ವಿಲೇಜ್ಗೆ. ತಾವು ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ. ಊರಿಗೆ ತುಂಬ ಹತ್ತಿರವಾಗಿದೆ ಇದು ಲ್ಯಾಂಡು. ಇಲ್ಲಿ ಈ ರೋಡ್ಲಿ ಸಾಮಾನ್ಯವಾಗಿ ಬೆಟ್ಟದಿಂದ ಬೇರೆ ಊರುಗಳಿಂದ ಬರೋರು ನದಿ ದಾಟಿಕೊಂಡು ಇದೇ ಮಾರ್ಗವಾಗಿ ಬೆಟ್ಟಕ್ಕೆ ಹೋಗ್ತಾರೆ. ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಸ್ನೇಹಿತರೆ. ಇಲ್ಲಿಂದ ನಿಮಗೆ ಹಬ್ಬ ಅಂತಂದರೆ ನದಿಗೆ ಸೇತುವೆ ಕಟ್ಟಲಿಕ್ಕೆ ಇಲ್ಲಿಂದ ನಿಮಗೊಂದು 8 ಕಿಲೋಮೀಟ್ರ್ ಇದ್ದರೆ ಹೆಚ್ಚು ಅದು. ಯಾಕೆಂದರೆ ಇವತ್ತು ಸರ್ಕಾರಿ ಕೆಲಸಗಳು ಎಲ್ಲೂ ಕೂಡ ಸಂಪೂರ್ಣವಾಗಿ ಎಲ್ಲೂ ಕೂಡ ಆಗಿಲ್ಲ. ಎಷ್ಟೋ ಕಡೆ ರೋಡ್ಗಳೇ ಇಲ್ಲ, ಎಷ್ಟೋ ಕಡೆ ರೋಡ್ಗಳು ಕಿತ್ತೋಗಿದ್ದಾವೆ, ಸ್ಟೇಟ್ ಹೈವೇಗಳು. ಅದನ್ನು ರೆಡಿ ಮಾಡಿಲ್ಲ ಸ್ನೇಹಿತರೆ. ಆದರೆ ಅವ್ರ ಕೆಲಸಗಳೆಲ್ಲ ನಿಧಾನನೇ. ಹಾಗೆ ಈ ಕಡೆಗೂ ಅಷ್ಟೇ, ನದಿಗೆ ಇಂದೆಲ್ಲ ನಾಳೆ ಬ್ರಿಡ್ಜ್ ಆಗುತ್ತೆ. ಬ್ರಿಡ್ಜ್ ಆದರೂ ಮಾತ್ರ ಬೆಂಗಳೂರಿಗೆ ತುಂಬ ನಿಯರ್ ಆಗುತ್ತೆ ಸ್ನೇಹಿತರೆ. ನಾನು ಇಷ್ಟು ಕಿಲೋಮೀಟ್ರ್ ಅಂತ ಹೇಳಲ್ಲ, ಬೆಂಗಳೂರಿಗೆ ಮಾತ್ರ ತುಂಬ ನಿಯರ್ ಆಗುತ್ತೆ, ತುಂಬ ಅನುಕೂಲವೂ ಇದೆ. ಯಾಕೆಂದರೆ ಮುಂದಕ್ಕೆ ಈ ಕಡೆ ಎಲ್ಲ ಇನ್ನೂ ನೀರಾವರಿ ವ್ಯವಸ್ಥೆ ಚೆನ್ನಾಗಾಗುತ್ತೆ. ಒಂದು 10 ಕಿಲೋಮೀಟ್ರಿಂದ ಇಲ್ಲಿಗೆ ಪೈಪ್ಲೈನ್ ಮಾಡಿಕೊಂಡ್ರೆ ಈ ಕಡೆ ಲೈನ್ಗೆಲ್ಲ ನೀರಾವರಿ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಈಗಲೂ ನೀರಾವರಿಗೆ ಏನು ಕಡಿಮೆ ಇಲ್ಲ ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ. ಜಾಗ ನೋಡಿ ಎಷ್ಟು ಸಗದಾಗಿದೆ ಅಂತ. ವಿಲೇಜ್ ಕೂಡ ತಾವು ನೋಡ್ತಾ ಇರ್ಬೋದು. ಏನು ವಿಲೇಜ್ಗೂ ಇಲ್ಲಿಗೂ ಹಬ್ಬ ಅಂತಂದರೆ ನಿಮಗೆ ನೋಡಿ 150ಇಂದ 200 ಮೀಟ್ರು ಅಷ್ಟೇ ಡಿಸ್ಟೆನ್ಸ್ ಇದೆ. ನಾವು ಇಲ್ಲಿ ಇವರು ಮೊದಲು ಇಲ್ಲೆಲ್ಲ ಜೋಳ, ಅರಿಶಿನ, ತರಕಾರಿ ಈ ಕಡೆಲ್ಲ ಬೆಳೆಯುವಂಥ ಬೆಳೆಗಳು ಸ್ನೇಹಿತರೆ. ನಾವು ಕೂಡ ಇಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಫೆನ್ಸ್ ಮಾಡಿಕೊಂಡು ಆರಾಮಾಗಿ ನಾವು ಇದನ್ನು ವ್ಯವಸಾಯ ಆರಾಮಾಗಿ ಮಾಡ್ಬೋದು. ನಮಗೆ ಬೇಕಾದ ರೀತಿಲಿ. ನಮಗೆ ಜಾಸ್ತಿ ಭೂಮಿ ತಗೊಳ್ಳೋಕ್ಕೆ ಆಗಲ್ಲ ಅನ್ನೋರು ತಮ್ಮ ಬಜೆಟ್ಲಿ ಇರೋ ಅಷ್ಟಕ್ಕೆ, ನಾವೇನು 10 ಎಕರೆನೇ ಅಂತಲ್ಲ, 5 ಎಕರೆ ಅಂತಲ್ಲ, 1 ಎಕರೆ 20 ಗುಂಟೆನೇ ಆಗಲಿ, ಈ ಥರ ತಗೊಳ್ಳೋಕ್ಕೂ ನಾವು ಮೀನಮೇಷಕ್ಕಿಂತ ತಗೊಂಡು ನಾವಿಲ್ಲಿ ಪೂರ ಫೆನ್ಸಿಂಗ್ ಹಾಕಿ ನಮಗೆ ಬೇಕಾದ ಬೆಳೆಗಳನ್ನ ಇಲ್ಲಿ ನಾವು ಬೆಳೆದರೆ ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಅಡಿಕೆ, ತೆಂಗು, ಮಾವು, ದಾಳಿಂಬೆ ಮಿಶ್ರ ಬೆಳೆಗಳನ್ನ ಹಾಕಿ ಬೆಳಿಬೇಕು. ನಾವು ಯಾವತ್ತೂ ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ಬೆಳೆದಾಗ ಸೂಪರಾಗಿರುತ್ತೆ. ನೀವು ಸುತ್ತ ನೋಡ್ತಾ ಇದ್ದೀರ ಸ್ನೇಹಿತರೆ, ತೋಟಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವು ಅದೇ ರೀತಿ ತೋಟಗಳನ್ನ ಮಾಡ್ಬೋದು. ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ಅದು ಅಲ್ಲದೆ
ಮಣ್ಣು ಪಕ್ಕದಲ್ಲಿ ನೋಡ್ತಾ ಇದ್ದರೆ ಹೆಂಗಿದೆ ಅಂತ, ಆಯಿತಾ. ನಾವು ಇದನ್ನು ಉಳುಮೆ ಮಾಡಿದಾಗ ಇದು ಕೂಡ ಅದೇ ರೀತಿ ಮಣ್ಣು, ಸಾಯಿಲ್ ಏನೂ ನಮಗೆ ಡಿಫ್ರೆನ್ಸ್ ಇಲ್ಲ, ಜಾಗ ಕೂಡ ಅಷ್ಟೇ, ನಮಗೆ ವ್ಯತ್ಯಾಸ ಇಲ್ಲ. ಹೇಳಿದ್ನಲ್ಲ, ನಾವು ಇವತ್ತಿನ ಇದು ನೋಡೋದಕ್ಕಿಂತ ಮುಂದಿನ ಫ್ಯೂಚರ್ಗೋಸ್ಕರ ಇವತ್ತು ನಾವು ಲ್ಯಾಂಡ್ಗಳನ್ನ ತಗೊಂಡು ನಮಗೆ ಬೇಕಾದ ರೀತಿಯಲ್ಲಿ ಮಿಶ್ರ ಬೆಳೆಗಳನ್ನ ಹಾಕಿ ಒಳ್ಳೆ ವ್ಯವಸಾಯ ಮಾಡಿದ್ರೆ ನಿಜವಲ್ವೇ ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 160 ಆಗುತ್ತೆ, ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗ ಅಂತ ನಮಗೆ ಹೇಳಿದ್ವಲ್ಲ, 2 ಮಾತಿಲ್ಲ. ಇನ್ನು ತೋಟ ಮಾಡಿಬಿಟ್ರೆ ಇದ್ರ ವ್ಯಾಲ್ಯೂನೇ ಬೇರೆ. ಎಷ್ಟೋ ಜನಗಳು ಇಲ್ಲಿ ಪಾದಯಾತ್ರೆ ಮಾಡ್ಕೊಳ್ತಾರೆ, ನಿಜವಲ್ವೇ ನೋಡಿ ಎಷ್ಟು ಅನುಕೂಲ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಭಕ್ತಾದಿಗಳು ಬೇಕಾದಷ್ಟು ದಾನ ಧರ್ಮಗಳನ್ನ ಕೊಡುವ ಮಾಡ್ತಾರೆ. ಆದರೆ ನಮಗೇನು ರೋಡ್ ಬಿಡ್ತಿದೆ, ಚೆನ್ನಾಗಿದೆ, ಯಾವ ಲ್ಯಾಂಡ್ ಮೇಲೂ ಹೋಗೋಷ್ಟಿಲ್ಲ ಸ್ನೇಹಿತರೆ. ನಮಗೆ ಭೂಮಿ ಬೇಕು, ಭೂಮಿ ಹೆಂಗಿದೆ ಅನ್ನೋದು ಮುಖ್ಯ ಅಲ್ಲ, ಭೂಮಿ ಬೇಕು. ನಾವು ಹಾಕೋ ಬೆಳೆಗಳನ್ನ ಚೆನ್ನಾಗಿ ಬರಬೇಕು, ನೀರಾವರಿ ಬೇಕು, ಸುತ್ತಮುತ್ತ ಒಳ್ಳೆ ವಾತಾವರಣ ಇರಬೇಕು, ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿರಬೇಕು. ಆವಾಗ ನಾವು ಬೆಳೆದ ಬೆಳೆಗಳು ಅಷ್ಟೇ, ಪ್ರತಿಯೊಂದು ಅಷ್ಟೇ ಚಿನ್ನ ಇದ್ದಂಗೆ ಇರ್ತವೆ ಸ್ನೇಹಿತರೆ. ಇವತ್ತು ಇವರು ಹೇಳೋ ಬೆಳೆಗೆ ಬೇರೆ ಕಡೆ ಎಲ್ಲೂ ಈ ಥರ ಲ್ಯಾಂಡ್ಗಳು ಸಿಗೋಲ್ಲ. ನಾವು ಎಲ್ಲೇ ಧಾರವಾಡ ಪ್ರಾಪರ್ಟಿ ಅಂತಂದರೆ 1.5 ಲಕ್ಷ 2 ಲಕ್ಷ ಬಾಯಿಗೆ ಬಂದು ರೇಟ್ ಹೇಳ್ತಾರೆ. ಇದು ನಮಗೆ ತುಂಬ ಸಸ್ತವಾದ ರೈಟೇ ಸ್ನೇಹಿತರೆ, ಅಂಥ ರೈಟೇನು ಜಾಸ್ತಿ ಅಲ್ಲ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನಗಳು ಧಾರವಾಡ ಪ್ರಾಪರ್ಟಿನೇ ಬೇಕು ಅನ್ನೋರು ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆ ಇದು ತಲುಪಿದಾಗ ಅವರು ಕೂಡ ಇದಕ್ಕೆ ಮೂವ್ಮೆಂಟ್ ಮಾಡ್ತಾರೆ. ನಿಮಗೂ ಕೂಡ ಗೊತ್ತು, ನೀವು ಎಲ್ಲ ಕಡೆ ನೋಡಿರ್ತೀರ, ಈ ರೇಟ್ಗೆ ನಮಗೆಲ್ಲೂ ಸಿಗಲ್ಲ. ಬೇಗ ಬನ್ನಿ ಸ್ನೇಹಿತರೆ, ಬೇಗ ಬಂದಷ್ಟು ಅನುಕೂಲ. ಜನರಲ್ ಪ್ರಾಪರ್ಟಿ, ಅದು ಅಲ್ಲದೆ ಪೇಪರೆಲ್ಲ ಕ್ಲಿಯರಾಗಿದೆ, ಆಯಿತಾ. ವಿಲೇಜ್ ಕೂಡ ತುಂಬ ನಿಯರ್ ಇರಲಿ, ನಮಗೆ ತುಂಬ ಅನುಕೂಲನೇ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.